ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಅಪ್ಡೇಟ್ ಟು ಟೆಲ್ ಯು. ಸೊ ಅದು ಹೇಳೋದು ಮರ್ತೋದೆ. ಸೊ ನನ್ನ ವೀಡಿಯೋಸಲ್ಲೇ ನಾನು ಏನಂತ ಹೇಳಿದ್ದೆ ಅಂತ ಹೇಳಿದ್ರೆ, ವಿತ್ ರೆಸ್ಪೆಕ್ಟ್ ಟು ದ ನೆಟ್ವರ್ಕ್ ಅನಾಲಿಸಿಸ್ ಮಾಡ್ಯೂಲ್ ನಾನು ಹೇಳಿದ್ದೆ, ನಾನು ತೋರಿಸಿರೋ ಅಷ್ಟು ಕ್ವಶನ್ನೇ ಪ್ರಾಕ್ಟೀಸ್ ಮಾಡಿ ಪಾಸ್ ಆಗ್ತೀರಾ ಅಂತ. ಸೊ ಅದು ಏನು ಅಂತ ಹೇಳಿದ್ರೆ, ಐ ಟೋಲ್ಡ್ ವಿತ್ ರೆಸ್ಪೆಕ್ಟ್ ಟು ಹೆಡ್ಲೈನ್ಸ್ ಗೈಸ್. ಏನು ಕ್ವಶನ್ ಇರುತ್ತೆ ಆ ಕ್ವಶನ್ ಮಾತ್ರ ನಾನು ಹೇಳಿರೋವಂಥದ್ದು ಅದೇ ಕ್ವಶನ್ಸ್ಗಳು ಬರ್ತವೆ ಅಂತ. ಬಟ್ ಐ ಡಿಡ್ ನಾಟ್ ಗಿವ್ ಅ ಗ್ಯಾರಂಟಿ ವಿತ್ ರೆಸ್ಪೆಕ್ಟ್ ಟು ಸರ್ಕ್ಯೂಟ್. ಪ್ಲೀಸ್ ಟು ರಿಮೆಂಬರ್, ಅದೊಂದನ್ನು ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ಥರ ಸರ್ಕ್ಯೂಟ್ಗೆ ಗ್ಯಾರಂಟಿಯನ್ನು ಕೊಟ್ಟಿಲ್ಲ. ಐ ಟೋಲ್ಡ್ ಯು ವಿತ್ ರೆಸ್ಪೆಕ್ಟ್ ಟು ದ headline of the question I gave you a guarantee, but not with respect to the circuits I gave you a guarantee. I told you need to look at the headline of the question. Please do practice according to the headline of the question. Look at the headline of the question. According to that you need to find the same ಹೆಡ್ಲೈನ್. ಸೊ ಆ ಹೆಡ್ಲೈನ್ ಇರೋವಂಥದ್ದೇ ಕ್ವಶನ್ಸ್ನ ಹುಡುಕೊಂಡು ಹೋಗಬೇಕು. ಬಟ್ ದ ಸರ್ಕ್ಯೂಟ್ ಶುಡ್ ಬಿ ಡಿಫರೆಂಟ್ ಅಂತ ನಾನು ಹೇಳಿದ್ದೆ. ಸೊ ಆ ಥರ ನಾನು ಹೇಳಿರೋ ಅಂಥದ್ದು. ಸೊ ಹಾಗಾಗಿ ದಯವಿಟ್ಟು ಅದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಬಿಕಾಸ್ ನಾನು ಈ ಒಂದು ಡೌಟ್ ಕ್ಲಿಯರಿಂಗ್ ಸೆಷನ್ ಪಾರ್ಟ್ 1 ಹೇಳಿದ್ದೆ. ಸೊ ಇಂತಿಷ್ಟು ಕ್ವಶನ್ಸ್ಗಳು ತೊಗೊಂಡು ಬರ್ಕೊಂಡು ಬಂದು ಅದನ್ನು ರಿಟರ್ನಲ್ಲಿ ಬರೆದ್ಬಿಟ್ಟು ನಾವು ಅದನ್ನ ತೋರಿಸಿದ ಇಷ್ಟು ಓದ್ಕೊಂಡ್ರೆ ಸಾಕು ಪಾಸ್ ಅಂತ ಹೇಳೋವಂಥದ್ದು. ಸೊ ಅದು ಅಲ್ಲ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅದಕ್ಕೆ ನಾನು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಅದೊಂದು ಮ್ಯಾಟ್ರಲ್ಲಿ ಹೇಳಿದ್ದೆ. ಸೊ ಅದಕ್ಕೆ ಕ್ಲಾರಿಟಿ ಕೊಡಬೇಕಾಗಿತ್ತು. ನಾನು ಹೇಳಿರೋ ಅಂಥದ್ದು, ನಾನು ಏನೊಂದು ಕ್ವಶನ್ಸನ್ನು ಬರ್ಕೊಂಡು ಬಂದಿದ್ದೀನಿ ಅದೇ ಕ್ವಶನ್, ಆ ಕ್ವಶನ್ದು ಹೆಡ್ಲೈನ್ಸ್ ಇರೋವಂಥದ್ದೇ ಬರುತ್ತೆ. ಬಟ್ ದ ಸರ್ಕ್ಯೂಟ್ ವಿಲ್ ಬಿ ಡಿಫ್ರೆಂಟ್. ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವರ್ಕ್ ಆನ್ ಡಿಫರೆಂಟ್ ಸರ್ಕ್ಯೂಟ್ಸ್ ಅಂತ. ಸೊ ಅದನ್ನು ಹೇಳಿರುವಂಥದ್ದು. ಸೊ ಭಾಳಷ್ಟು ಜನಕ್ಕೆ ಅಲ್ಲೂ ಡೌಟು ಬರ್ಬೋದು. ಸೊ ಮ್ಯಾಮ್ ಈ ಥರ ಹೇಳಿದ್ರು ಬಟ್ ಅಲ್ಲಿ ಆ ಥರ ಹೇಳಿದಾರಲ್ಲ ಅಂತ. ಸೊ ಹಾಗಾಗಿ ಅದಕ್ಕೋಸ್ಕರ ಇದನ್ನ ಕ್ಲಿಯರನ್ನು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇದನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಯವಿಟ್ಟು ಡೋಂಟ್ ಬಿಲೀವ್ ಆನ್ ಪಾಸಿಂಗ್ ಪ್ಯಾಕೇಜ್. ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಪಾಸಿಂಗ್ ಪ್ಯಾಕೇಜ್ ಬಿಟ್ಟು ನಾನು ಹೇಳಿರೋವಂಥ ಆರ್ಡರ್ ಮಾಡ್ಯೂಲ್ 1, 5, 2, 4 ಆ್ಯಂಡ್ 3ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ 4 ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯು ವಿಲ್ ಸ್ಕೋರ್ 60+ ಫಾರ್ ಶ್ಯೂರ್. ಸೊ ದಯವಿಟ್ಟು ಇದಿಷ್ಟನ್ನು ಮಾಡ್ಕೊಳ್ಳಿ. ಡೋಂಟ್ ರಿಲೈ ಆನ್ ಪಾಸಿಂಗ್ ಪ್ಯಾಕೇಜ್. ಡೋಂಟ್ ಬಿಲೀವ್ ಅಪಾನ್ ಓನ್ಲಿ 2 ಮಾಡ್ಯೂಲ್ಸ್ ಸಾಕು, ಅಥವಾ ಓನ್ಲಿ 3 ಮಾಡ್ಯೂಲ್ಸ್ ಸಾಕು, ಅಥವಾ 3rd ಮಾಡ್ಯೂಲಲ್ಲಿ ಇಷ್ಟು ಓದ್ಕೊಂಡ್ರೆ ಸಾಕು, ಏನೇನೋ ಒಂದಿಷ್ಟು ಕಟ್ ಶಾರ್ಟ್ಗಳು ಮಾಡ್ಕೋತಾರಲ್ಲ ಅದೆಲ್ಲ ಏನೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಹೇಳಿರೋ ಅಷ್ಟನ್ನು ಫಾಲೋ ಮಾಡಿ ಸಾಕು ಅಂತ ಹೇಳ್ತಾ ಐ ವಿಲ್ ಜಸ್ಟ್ ವೈಂಡ್ ಅಪ್ ದ ಸ್ಮಾಲ್ ಸೆಷನ್ ಆ್ಯಂಡ್ ಥ್ಯಾಂಕ್ ಯು.